ಹೋಲಿಕೆ ಅಂತಲ್ಲ, ಒಂದಷ್ಟು ಕಮೆಂಟ್ಸ್ಗಳು ನೋಡಿದಾಗ ತುಂಬ ಖುಷಿ ಆಯ್ತು. ಯಾಕಂದರೆ ಒಂದು ಕನ್ನಡದ ಕಂಟೆಂಟ್ಗೆ ಈ ಥರ ಕ್ರಿಯೇಟಿವ್ ನೀವು ಯೋಚನೆ ಮಾಡಿದ್ರೆ ಒಂದು ಒಳ್ಳೆ ಫಲಿತಾಂಶ ಸಿಕ್ಕಿರುವಂಥರು. ಏನು ತಮಿಳು ಮತ್ತು ಮಲಯಾಳಂ ಸಿನಿಮಾಗಳು ಏನು ನೋಡ್ತೀರಿ ಆ ಥರ ಕ್ವಾಲಿಟಿ ಕನ್ನಡದಲ್ಲಿ ಬರ್ತಾ ಇದೆ ಅಂತ. ಅಲ್ಲ ಈಗ ನನಗೆ ಈ ತಮಿಳು ತೆಲುಗುನ ಕಂಪೇರ್ ಮಾಡೋದಕ್ಕೆ ಒಂದು ಸ್ವಲ್ಪ ಬೇಸರ ಇದೆ. ಯಾಕಂತಂದ್ರೆ ನಾವು ಈ ಥರ ಕಂಪೇರ್ ಮಾಡಿನೇ ಬೇರೆ ಭಾಷೆಗಳಿಗೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಈಗ ಹೇಳಿದ ತಕ್ಷಣ ಅಲ್ಲೊಂದು ಏನೋ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ ನಾವು ಹುಡುಕ್ಬೇಕಾಗಿರೋದು ಏನಂತಂದ್ರೆ ಇವತ್ತಿನ ಕನ್ನಡ ಚಿತ್ರರಂಗ ನಾವು ಹುಡುಕ್ಬೇಕಾಗಿರೋದು ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದಲ್ಲ. ನಮ್ಮಲ್ಲಿರೋ ಸಿರಿವಂತಿಕೆ ಏನಿತ್ತು ಅದನ್ನು ವಾಪಸ್ ಇನ್ನೊಂದ್ಸಲಿ ಹಿಂದಿರುಗಿ ನೋಡ್ಬಿಟ್ಟು ಅದನ್ನು ಹೊಸ್ದಾಗಿ ಹೇಳೋದಕ್ಕೆ ನಮ್ಮದೇ ಆದ ಒಂದು ಭಾಷೆ ಏನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಟ್ರೈ ಮಾಡಬೇಕು. ಅಂದರೆ ನಾವು ನಮ್ಮಲ್ಲಿ ಇದನ್ನು ನಾನು ಯಾರಿಗೂ ನಿರ್ದಿಷ್ಟವಾಗಿ ಹೇಳ್ತಾ ಇಲ್ಲ, ಕೀಳಿರಿಮೆ ಒಂದು ಸ್ವಲ್ಪ ಇದೆ, ಅದು ಬಿಟ್ಟರೆ ಬೆಟರು ಅಂತ. ಅಂದರೆ ಯಾವ ಥರ ಅಂತಂದರೆ ಬರೀ ಕನ್ನಡ ಬಳಸಿದ್ರೆ ಜನ ಏನು ಅನ್ಕೊತಾರೋ, ಬರೀ ಕನ್ನಡ ಬಳಸಿದ್ರೆ ಏನು ಅನ್ಕೊತಾರ, ಅಂದರೆ ಮಾಡರ್ನ್ ಇದಾಗಬೇಕಾದ್ರೆ ಸ್ವಲ್ಪ ಇಂಗ್ಲೀಷ್ ಬಳಸಬೇಕು ಸಿನಿಮಾದಲ್ಲಿ. ಈ ಥರದ್ದೆಲ್ಲ ಬಿಟ್ಬಿಟ್ಟು ನಮ್ಮ ಕನ್ನಡದಲ್ಲೇ ಅದ್ಭುತವಾಗಿದ್ದಾವೆ, ಅದನ್ನು ಬಳಸ್ಕೊಂಡು ಅದನ್ನೇ ಒಂದು ಎಫೆಕ್ಟಿವ್ ಆಗಿ ಹೇಳಿ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಅದೂ ಗ್ರೇಟೇ. ಓಕೆ, ಅವ್ರವ್ರ ಭಾಷೆ ಅವ್ರವ್ರ ಗ್ರೇಟು. ಅದೇ ಥರ ನಮ್ಮ ಕನ್ನಡ ನಮಗೆ ಹೆಮ್ಮೆ. ಓಕೆ, ಸೊ ನಾವು ಕನ್ನಡ ಕಂಪೇರ್ ಮಾಡೋದು ಬಿಟ್ಬಿಟ್ಟು ನಮ್ಮಲ್ಲಿರೋದನ್ನು ಕಾನ್ಫಿಡೆಂಟಾಗಿ ಹೇಳೋಣ. ಓಕೆ, ನಮಗೆ ನಾವು ಆಲ್ರೆಡಿ ಏನು ಟ್ರೆಂಡ್ ಸೆಟ್ಟರ್ಸು ಆಯಿತಾ. 60s 70s 80s ನಾವು ಎಲ್ಲ ಥರದ ಟ್ರೆಂಡು ಸೆಟ್ ಮಾಡಿಬಿಟ್ಟಿದ್ದೀವಿ. ಓಕೆ, ಸ್ಟ್ಯಾಂಡರ್ಡ್ಸು ಕ್ವಾಲಿಟಿ ಎಲ್ಲದಕ್ಕೂ ನಮ್ಮಲ್ಲೇ ಒಂದು ಅದ್ಭುತವಾದ ಫಾರ್ಮೆಟ್ ಇದೆ. ನಾವು ಅದನ್ನು ಸ್ಟಡಿ ಮಾಡಬೇಕಷ್ಟೆ. ಈಗ ಪ್ರೇಮಲೋಕ ಹೇಗೆ ಇಟ್ಟಾಯಿತು ಅನ್ನೋದು ನಾವು ಸ್ಟಡಿ ಮಾಡಿದ್ರೆ ಅವತ್ತಿನ ಕಾಲಕ್ಕೆ ಇವತ್ತು ನಮಗೊಂದು ಆನ್ಸರ್ ಸಿಗುತ್ತೆ. ಆ ಕಾಲನ ಇವತ್ತಿನ ಕಾಲಿನ ಜೊತೆ ನಾವು ಅದನ್ನು ಕಂಪೇರ್ ಮಾಡಬೇಕು, ಇವತ್ತಿನ ಡಿಸ್ಕಸ್ ಮಾಡಬೇಕು. ಆಯಿತಾ, ಬಂಗಾರದ ಮನುಷ್ಯ ಹೆಂಗೆ ಒಂದು ವರ್ಷ ಓಡ್ತು, ಅದ್ರ ಕಂಟೆಂಟ್ ಏನಿತ್ತು ಅನ್ನೋದನ್ನು ಅಧ್ಯಯನ ಮಾಡಿ ಇವತ್ತಿನ ಕಾಲಕ್ಕೆ ಆ ಥರದ್ದು ಏನೇನು ಮಾಡಬೇಕು. ಓಕೆ, ಬಂಗಾರದ ಮನುಷ್ಯ ಥರ ಈಗ IT ಉದ್ಯೋಗ ಒಬ್ಬ ಆಚೆ ಊರಿಗೆ ಹೋಗ್ಬಿಟ್ಟು ಏನಾದ್ರು ಮಾಡಿದ್ರೆ ಹೆಂಗಿರುತ್ತೆ, ಚಿಗುರದ ಕನಸು ಥರ ಮಾಡಿದ್ರೆ ಹೆಂಗಿರುತ್ತೆ. ಅಂದರೆ ನಮ್ಮಲ್ಲಿರೋದನ್ನು ರೀಇನ್ವೆಂಟ್ ಮಾಡಬೇಕು, ಡಿಕನ್ಸ್ಟ್ರಕ್ಟ್ ಮಾಡಬೇಕು. ಈ ಡಿಕನ್ಸ್ಟ್ರಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆ, ಹಳೆಯದನ್ನು ಹೊಡೆದು ಫಸ್ಟ್ ಹಳೇದು ಏನು ಅಂತ ಅರ್ಥ ಮಾಡ್ಕೋಬೇಕು, ಸುಮ್ಮನೆ ಹೊಡೆದಾಕೋದಲ್ಲ. ಫಸ್ಟ್ ಇದು ಏನು, ಯಾಕೆ, ಹೇಗೆ, ಯಾವಾಗ ಅದನ್ನು ಅಧ್ಯಯನ ಮಾಡಿ ಅದನ್ನು ಹೊಡೆದು ಅದರಿಂದಾನೇ ಹೊಸದಾದ ಇನ್ನೊಂದು ರೂಪ ಕಟ್ಟಿದ್ರೆ ಅದಕ್ಕೊಂದು ಹೊಸ ಐಡಿಯಾ ಸಿಗುತ್ತೆ, ಮತ್ತು ಅದು ಜನಗಳಿಗೆ ಬೇಗ ಕನೆಕ್ಟ್ ಆಗುತ್ತೆ. ನಾವು ಕನ್ನಡಿಗದ ಆಡಿಯನ್ಸ್ನ ತಲುಪಬೇಕು ಅಂದರೆ ಫಸ್ಟ್ ಅವ್ರಿಗೆ ಕನ್ನಡತನದವಾದ ಅಂಶನ ಇರೋಂಥ ಕೊಡಬೇಕು. ಇದು ನನ್ನ ಪರ್ಸ್ನಲ್ ಸ್ಟಡಿ ಇದು. ಅಂದರೆ ನಾನು ಒಂದೂವರೆ ವರ್ಷ ಇದನ್ನು ಅಧ್ಯಯನ ಮಾಡಿ ಕನ್ನಡಕ್ಕೆ ಎಲ್ಲ ಥರದ್ದು ಸಿಗ್ತಾಯಿದೆ. ಅವ್ರು ಕನ್ನಡದಲ್ಲೇ ಸಿಗ್ತಾಯಿದೆ, ಮಲಯಾಳಂ ಥರದ್ದು ಕನ್ನಡದಲ್ಲಿ ಸಿಗ್ತಾಯಿದೆ, ತಮಿಳ್ ಥರದ್ದು ಕನ್ನಡದಲ್ಲಿ ಸಿಗ್ತಾಯಿದೆ, ತೆಲುಗುನೂ ಕನ್ನಡದಲ್ಲಿ ಸಿಗ್ತಾಯಿದೆ, ಇಂಗ್ಲೀಷು ಕನ್ನಡದಲ್ಲಿ ಸಿಗ್ತಾಯಿದೆ, ಹಿಂದಿನೂ ಕನ್ನಡದಲ್ಲಿ ಸಿಗ್ತಾಯಿದೆ. ಕನ್ನಡದಲ್ಲಿ ಯಾವಾಗ ಸಿಗೋದು ಅಲ್ವಾ? ಕನ್ನಡದಲ್ಲಿ ಸಿಗ್ಬೇಕಲ್ವಾ? ಆ ಕನ್ನಡ ಸಿಗ್ದಿರ ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು ಬಿಟ್ಬಿಟ್ಟು ಹುಡ್ಕೋಣ. ಅಂದರೆ ಇದು ನನ್ನ ಒಬ್ಬರಿಂದ ನಾನೇನೋ ರಾತ್ರಿ ಚೇಂಜ್ ಮಾಡ್ತೀನಿ ಅನ್ನೋ ಯಾವ ಅಹಂಕಾರ ನನಗಿಲ್ಲ. ಆಯಿತಾ, ನನಗೆ ಇರೋದೇನಂತಂದರೆ ನಾನೊಂದು ಪ್ರಯತ್ನ ಮಾಡಿದ್ರೆ ಅದು ಏನೋ ಒಂದು ಸಣ್ಣ ಯಶಸ್ಸು ಸಿಕ್ಕಿದ್ರೆ ಇನ್ನೊಬ್ರು ಅದನ್ನ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ಅವ್ರು ಆ ಥರದ ಮಾಡಿ ಇದು ಹನಿ ಹನಿ ಸೇರ್ಬಿಟ್ಟು ಒಂದು ನದಿಯಾದರೆ ಒಂದು ಸಮುದ್ರ ನಾವೇ ಕ್ರಿಯೇಟ್ ಮಾಡ್ಬೋದು ಅನ್ನೋದು. ನಿಮ್ಮ ಅಧ್ಯಯನ ಪ್ರಕಾರ, ನಿಮ್ಮ ಅನಿಸಿಕೆ ಪ್ರಕಾರ ಈ ಕೀಳಿರಿಮೆ ಅನ್ನೋದು ಅಂದರೆ ಇಂಡಸ್ಟ್ರಿಯಲ್ಲಿ ಲೆಕ್ಕಾಚಾರಲ್ಲಿ ನೋಡೋದು, ಯಾಕಂದರೆ ನೀವು ಹೇಳಿದಂಗೆ 60s 70s 80s 90s ತನಕ ನಮ್ಮಷ್ಟು ಪೀಕ್ ನೋಡಿದ ಇಂಡಸ್ಟ್ರಿ ಬೇರೆ ಯಾವುದೂ ಇಲ್ಲ ಸೌತಲ್ಲಿ. ಆ ಮಟ್ಟಿಗೆ ಸಕ್ಸಸ್ ನಮ್ಗೆ ಇದ್ದಂಥ ಈ ಸಂದರ್ಭ. ಈಗ ಹೇಳ್ತೀವಿ, ಈಗ ಅಕ್ಕಪಕ್ಕದಲ್ಲಿರೋ ಒಂದಷ್ಟು ಮೇಳಗನೋ, ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾ, ಇಂಥ ಅಬ್ಬರ ಸಿನಿಮಾಗಳ ಮಧ್ಯೆ ಒಂದೊಳ್ಳೆಯ ಸಂದೇಶ ಕೊಟ್ಟಂಥ ಸಿನಿಮಾಗಳು ಅಂತ ಹೇಳ್ತೀವಿ. ಆ ಥರ ಪ್ರಯತ್ನಗಳು ನಮ್ಮಲ್ಲಿ 70s 80s ಸಾಲಾಗಿದೆ. ಅದನ್ನೆಲ್ಲ ಮರೆತುಬಿಟ್ಟು ಯಾವುದೋ ಒಂದು ಗೆದ್ದಾಗ ಅದ್ರ ಹಿಂದೆ ಓಡ್ತಾರಲ್ಲ, ಎಲ್ಲೋ ಒಂದು ಕಡೆ ಒಂದು ಸಕ್ಸಸ್ ಸಿಕ್ಕಿದ ತಕ್ಷಣ ಕನ್ನಡದಲ್ಲೂ ಅದೇ ಥರದ ಪ್ಯಾಟರ್ನ್ ಸಿನಿಮಾಗಳು ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾರೆ. ಅದೇ ಸೋಲಿಗೆ ಕಾರಣ ಆಗ್ತಿದೆ ಅಂತ. ಅಲ್ಲ, ಕೀಳರಿಮೆ ಅನ್ನೋದಕ್ಕಿಂತ ಇದು ಹೆಚ್ಚಾಗಿ ಮಾರ್ಕೆಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ದಿರೋ ಸಮಸ್ಯೆ. ಮಾರುಕಟ್ಟೆನ ಅರ್ಥ ಮಾಡ್ಕೊಳ್ಳೋದು. ನೀವು ಬೇರೆ ಭಾಷೆ ಬಗ್ಗೆ ಮಾತಾಡ್ತೀರಾ, ಮಾತಾಡಿ. ಹೇಗೆ ಮಾತಾಡಬೇಕು ಅಂತಂದರೆ, ಈಗ ಒಂದು ಟೂರಿಸ್ಟ್ ಫ್ಯಾಮಿಲಿ ಅನ್ನೋ ಸಿನಿಮಾ, ಅದ್ರ ಬಗ್ಗೆ ಮಾತಾಡೋಣ. ಹೇಗೆ ಮಾತಾಡಬೇಕು ಅಂತಂದರೆ, ಅಲ್ಲಿ ಅಬ್ಬರದ ಏನು ಲೋಕೇಶ್ ಕನಗರಾಜು ಅತ್ಲಿ ಮಾಡ್ತಾರೆ ಅಬ್ಬರ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರಿಗೆ ನಾನು ಅದನ್ನು ಬಿಟ್ಟು ನಾನು ಈ ಥರದಲ್ಲಿ ಯೋಚನೆ ಮಾಡ್ತೀನಿ ಅನ್ನೋ ಒಂದು ಥಾಟ್ ಬಂತಲ್ಲ, ಆಯಿತಾ. ಮೇಳಗನ್ನು ಓಕೆ, ಇಲ್ಲಿ ಲವ್ ಅಂತಂದರೆ ಈಗ ಜೋರಾಗಿ ಅರ್ಚೋದು ಅಬ್ಬರ ಅನ್ನೋ ಟೈಮಲ್ಲಿ ನನ್ನ ಮೇಳಗನ್ ಅಂತ ಒಬ್ಬ ಸ್ಟಾರ್ನ ಇಟ್ಕೊಂಡು ಒಂದು ಫ್ಯಾಮಿಲಿ ಡ್ರಾಮಾ ಮಾಡೋ ಥಾಟ್ ಬಂತಲ್ಲ, ಆ ಥರದಲ್ಲಿ ನಮ್ಮ ಥಾಟ್ ನಾವು ಹುಡುಕ್ಬೇಕು.
ಅಂದರೆ ಅಲ್ಲಿ ಸಕ್ಸಸ್ ಆಗಿದೆ ಅಂತ ಇವರು ಅಲ್ಲಿ ಹಿಂದೆ ಹೋಗಿದ್ರೆ ನಿಮ್ಗೆ ಸಕ್ಸಸ್ ಸಿಗಲ್ಲ, ಯಾಕಂದ್ರೆ ಆಲ್ರೆಡಿ ಅದು ಸಕ್ಸಸ್ ಆಗ್ಬಿಟ್ಟಿದೆ. ಆ ಪ್ರೇಕ್ಷಕ ಹೊಸದು ಕೇಳ್ತಾ ಇರ್ತಾನೆ. ಇಲ್ಲಿ ನಾವು ಹೊಸದು ಏನು ಅಂದರೆ ನಿಮಗೆ ಗೆದ್ದೆತ್ತಿನ ಬಾಲ ಹಿಡಿಯೋದಕ್ಕಿಂತ ಗೆಲ್ಲೋ ಎತ್ತುಗಳನ್ನ ನಾವು ಕ್ರಿಯೇಟ್ ಮಾಡಬೇಕು. ಎತ್ತುಗಳನ್ನ ನಾವು ಹೊಸ ಎತ್ತುಗಳನ್ನ ಕ್ರಿಯೇಟ್ ಮಾಡಿದಾಗ ಇನ್ನೊಂದು ಬಾಲ ಇಟ್ಕೊಂಡು ಹೋದಾಗ ಹೊರ ತಿನ್ನೋ ಇದು ಸಮಸ್ಯೆ ತಪ್ಪುತ್ತೆ ಅಂತ. ಅದು ವರ್ಕ್ ಆಗ್ತಾ ಇದೆ ಇಲ್ಲಿ ಮಾಡೋಣ, ಇದು ವರ್ಕ್ ಆಗ್ತದೆ ಇಲ್ಲಿ ಮಾಡೋಣ, ಅಲ್ಲಿ ಆಗಬಾರ್ದು. ನಮ್ಮದೇ ಎತ್ತಾಗಬೇಕು, ನಾವೇ ಓಟ ಓಡಬೇಕು, ರೇಸ್ ಓಡಬೇಕು, ಗುರಿ ಮುಟ್ಟಬೇಕು. ಅದಕ್ಕೆ ಒಂದು ಸ್ವಲ್ಪ ಧೈರ್ಯ ಬೇಕು. ಅದಕ್ಕೆ ಇಂಡಸ್ಟ್ರಿ ಎಲ್ಲನೂ ಒಂದು ಒಟ್ಟಾಗಿ ನಿಲ್ಲಬೇಕು. ಇಲ್ಲೇನಂದರೆ ಗೆದ್ದೆತ್ತಿಗೆ ಒಂದು ಸ್ವಲ್ಪ ಅಲಂಕಾರಕ್ಕೆ ಏನೋ ಒಂದು ಅಷ್ಟು ಎಲಿಮೆಂಟ್ಸ್ ಬೇಕಾಗತ್ತೆ, ಅಂದರೆ ಜನಕ್ಕೆ ರೀಚ್ ಆಗೋದಕ್ಕೆ. ಅವೆಲ್ಲ ಸೇರ್ಕೊಂಡಾಗ ನಾವು ನಮ್ಮ ಓಟ ನಮ್ಮದೇ ಆಯಿತಾ, ನಮ್ಮದೇ ಕಂಬಳ ಇದೆ, ನಮ್ಮದೇ ರೇಸ್ ಇದೆ, ನಾವು ಓಡ್ಬೋದು. ಆ ಎತ್ತು ದೂರ ತೀರಾನ ಆಗುತ್ತಾ ಅಂತ ಮಾಡೋದೆಲ್ಲ ಎತ್ತುಗಳನ್ನ ರೆಡಿ ಮಾಡೋದೆಲ್ಲ ಓಟ ಗೆಲ್ಲಕ್ಕೆ ಅಂತಾನೆ ನಂಬಿಕೆ ಇದೆ. ನೋಡೋಣ. ಒಳ್ಳೆ ಸಿನಿಮಾನ ಅದು ಪ್ರೇಕ್ಷಕರ ಕೈಲಿದೆ. ಅವ್ರಿಗೆ ಒಳ್ಳೆ ಸಿನಿಮಾ ಅಂತ ಗೊತ್ತಾಗೋವರೆಗೂ ರೀಚ್ ಮಾಡಿಸೋದು ನನ್ನ ಕೆಲಸ, ಉಳಿದಿದ್ದು ಪ್ರೇಕ್ಷಕರು ಬಿಟ್ಟಿದ್ದು. ಇನ್ನೊಂದು ನಿಮ್ಮ ಆಯ್ಕೆ, ಆ ನಾಯಕಿ ಅಂತ ಬಂದಾಗ ಒಂದು ಪ್ರಿಯಾಂಕ್ ಆಗಲಿ ಮತ್ತು ವಿಜಯ್ ಆಗಲಿ ಸಾಕಷ್ಟು ಸಿನಿಮಾಗಳು, ದೊಡ್ಡ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಒಂದು ಭಾಗವಾಗಿ ಮಾಡಿದಂಥ ಆ್ಯಕ್ಟ್ರು. ಈ ಸಿನಿಮಾ ಮೂಲಕ ಬೇರೆದೇ ಅವತಾರದಲ್ಲಿ ಅವನ ನಾಯಕನಾಗಿ ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿದ್ರಿ. ಅವರ ಆಯ್ಕೆ ಯಾವ ಕಾರಣಕ್ಕಾಯ್ತು? ವಿಜಯ್ ಕೃಷ್ಣ ನನಗೆ ಅವನು CKP ಇದ್ದಾಗಿದೆ ಗೊತ್ತು. ಚಿತ್ರಕಲಾ ಪರಿಷತ್ತಲ್ಲಿ ನಾನು ಕಾಲೇಜ್ ಮುಗಿಸಿದೆ 2008. ಆ ಟೈಮಲ್ಲಿ ಅವ್ನು ಕಾಲೇಜ್ ಜಾಯ್ನ್ ಆಗಿದ್ದ. ಸೊ ಕಾಲೇಜಲ್ಲಿ ನಾಟಕಗಳಾಗ್ತಾ ಇದ್ದಾಗ ಅಲ್ಲಿ ಅದು ಸಿವಿಲೈಸೇಷನ್ ಅಂತ ಒಂದು ನಾಟಕದಲ್ಲೇ ಅವನು ಆ್ಯಕ್ಟ್ ಮಾಡಿದ. ಅಲ್ಲಿ ಅವನ ಮೇಲೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು, ಚೆನ್ನಾಗಿದ್ದಾನಲ್ಲ, ಚೆನ್ನಾಗಿ ಮಾಡ್ತಾನಲ್ಲ ಅಂತ. ಅದಾದಮೇಲೆ ನಮ್ಮದು ಆ್ಯಕ್ಟ್ 1978 ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದ್ದ. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಅವನು ನನಗೆ ಕಾಂಟ್ಯಾಕ್ಟ್ ಸಿಕ್ಕಿದ್ದು. ಏನು ಮಾಡ್ತಾಯಿದ್ದೆ ಅಂದರೆ ಈ ಥರ ಮಾಡ್ತಾ ಬಾ, ಇಲ್ಲಿ ಒಂದು ಸಣ್ಣ ಪಾತ್ರ ಇದೆ ಬಾ ಅಂತೇಳಿ ಕರೆದು ಸಣ್ಣ ಪಾತ್ರ ಮಾಡಿಸಿದ್ದು. ಅಲ್ಲಿಂದ ಅವನ ಬಗ್ಗೆ ಒಂದು ಒಲವು. ಸೊ ಹಾಗಾಗಿ ಅವನು ಆ್ಯಕ್ಟಿಂಗ್ ನಂಗೆ ಸಖತ್ ಇಷ್ಟ ಆಯಿತು. ಸೊ ಆ ಕಾರಣಗಳಿಂದಾಗಿ ಅವನ್ನ ಇದರಲ್ಲಿ ಈ ಕ್ಯಾರೆಕ್ಟರ್ಗೆ ಅವ್ನು ಕರೆಕ್ಟಾಗಿ ಸೂಟ್ ಆಗ್ತಾಯಿದೆ ಅಂತ. ಮತ್ತು ಪ್ರಿಯಾಂಕಾ ಕುಮಾರ್ ಅಷ್ಟೇ, ಈ ಸಿನಿಮಾಗೆ ಒಂದು ಹೋಮ್ಲಿ ಲುಕ್ಕು ಇರಬೇಕು, ಅರ್ಬನ್ನು ಅನಿಸ್ಬೇಕು, ಎರಡೂ ಥರ ಬ್ಯಾಲೆನ್ಸ್ ಆಗೋಂಥ ಒಂದು ಫೇಸ್ ಹುಡುಕ್ತಾ ಇದ್ವಿ. ಆ ಟೈಮಲ್ಲೇ ಇದು ರುದ್ರಗರುಡ ಪುರಾಣದ್ದು ಒಂದಷ್ಟು ಪೋಸ್ಟರ್ಸ್ ಬಂದಿತ್ತು. ಆಮೇಲೆ ಇವರು ರಂಗಶಂಕರದಲ್ಲಿ ಏನು ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ಅವ್ರದ್ದು ಅದೊಂದಷ್ಟು ಪ್ರೊಫೈಲ್ ಕಳಿಸಿದ್ರು. ಸೊ ಅವೆಲ್ಲ ನೋಡಿದಾಗ ಈ ಪಾತ್ರಕ್ಕೆ ನನಗೇನು ಒಂದು ಕ್ಯಾರೆಕ್ಟರ್ ಇಮ್ಯಾಜಿನ್ ಮಾಡಿ ಅದು ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತೇಳಿ ಅವ್ರನ್ನ ಕಾಸ್ಟ್ ಮಾಡಿದ್ದು. ಸೊ ಅದ್ರ ಜೊತೆಗೆ ಇನ್ನೊಂದು ಆ ಸಾಂಗ್ ಬಗ್ಗೆ ಇದನ್ನು ಕಟ್ ಮಾಡಿ ಆಮೇಲೆ ಹಾಕಂತಂದ್ರೆ ಆ ಕಡೆ ಬಕೇಶ್ ಆ್ಯಂಡ್ ಕಾರ್ತಿಕ್, ಕಿರಣ್ ಕಾವೇರಪ್ಪ ಅವ್ರ 3 ಜನ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಯಾಕಂದರೆ ಬಕೇಶು ಅಂದರೆ ನಿಮಗೆ ಫ್ರೆಶ್ನೆಸ್ ಇದೆ, ಅವನಲ್ಲಿ ಹಸಿವಿದೆ. ಕಾರ್ತಿಕಲ್ಲಿ ಒಂದು ಮಾಡ್ರನ್ ಇದೆ. ಅಂದರೆ ಇವರಿಬ್ಬರದ್ದು ಕಾಂಬಿನೇಷನ್ ಇದೆಯಲ್ಲ, ಈ ಕಡೆ ಕ್ಲಾಸಿಕ್ಕು ಆ್ಯಂಡ್ ವೆಸ್ಟರ್ನ್ ಎರಡರದ್ದು ಒಂದು ಹದವಾದ ಸಮ್ಮಿಶ್ರ ಇವರಿಬ್ಬರ ಕಾಂಬಿನೇಷನ್. ಸೊ ಅವರಿಬ್ಬರದ್ದು ಆ ಹಸಿವಿದೆಯಲ್ಲ, ಆ ಹಸಿವು ನನಗೆ ಹೆಲ್ಪ್ ಆಗ್ತಾಯಿದೆ. ಜೊತೆಗೆ ಕಿರಣ್ ಕಾವೇರಪ್ಪ ನನ್ನ ನಾಟ್ಯಚರಾಮಿಯಿಂದ ನಾವು ಜೊತೆಲಿ ಕೆಲಸ ಮಾಡ್ತಾನೇ ಇದ್ದೀವಿ. ಅವ್ರದ್ದು ಭಾಷೆ ನನಗೆ ತುಂಬ ಇಷ್ಟ. ಅವರ ಕಾಂಟ್ರಿಬ್ಯೂಷನ್ನು ಈ ಸಿನಿಮಾ, ಈ ಹಾಡು ಇಷ್ಟು ಮಟ್ಟಿಗೆ ಒಳ್ಳೆ ಒಪಿನಿಯನ್ ಬರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಜುಲೈ 11 ಒಂದೊಳ್ಳೆ ಅದ್ಭುತವಾದ ಸಕ್ಸಸ್ ಸಿಗಲಿ ಈ ಸಿನಿಮಾಗೆ. ಈಗ ಹೊಸ ಹಾದಿ, ಹೊಸ ಹೆಜ್ಜೆ ಇಟ್ಟಿದ್ದೀರಾ, ಅದಕ್ಕೂ ಗೆಲುವು ಖಂಡಿತ ಈ ಹಿಂದಿನ ಸಿನಿಮಾಗಳು ಏನು ಸಿಕ್ಕಿದ್ದು ಅದಕ್ಕಿಂತ ದೊಡ್ಡ ಗೆಲುವು ಸಿಗಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಮುನ್ಸೂರಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು.